ಕಾವ್ಯ ಅವರು ಲೈಫ್ ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಆರಾಮಾಗಿ ಸುತ್ತಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಸಿನಿಮಾ ಆಫರ್ ಕೂಡ ಸಿಕ್ಕಿದೆ. ಜೊತೆಗೆ ಈಗ ಬೇರೆ ಈವೆಂಟ್ಸ್ ಗಳನ್ನು ಸಹ ಒಪ್ಕೋತಾ ಇದ್ದಾರೆ. ಹಾಗೆ ಫ್ಯಾಮಿಲಿಗೂ ಕೂಡ ಹೆಚ್ಚು ಸಮಯವನ್ನ ಕೊಡ್ತಾ ಇದ್ದಾರೆ. ಹೌದು, ಫ್ಯಾಮಿಲಿ ಜೊತೆ ಸಮಯವನ್ನ ಕಳೆಯೋಕೆ ತುಂಬಾನೇ ಇಷ್ಟಪಡ್ತಾರೆ ನಟಿ ಕಾವ್ಯ ಅವರು. ಫ್ಯಾಮಿಲಿ ಅಂದ್ರೆ ಕಾವ್ಯ ಅವರಿಗೆ ಸಿಕ್ಕಾಬಟ್ಟೆ ಇಷ್ಟ. ಫ್ಯಾಮಿಲಿಯ ಜೊತೆ ಈಗ ಟ್ರಿಪ್ ಸಹ ಹೋಗ್ ಬಂದ್ರು. ವೈನಾಡ್ ಟ್ರಿಪ್ ಮಾಡಿದ್ರು, ಅಲ್ಲಿಗೆ ಹೋಗಿ ಬರ್ತಾರೆ. 4 ಜನ ಅಂದ್ರೆ ಇವರ ತಮ್ಮ, ತಂದೆ ತಾಯಿ ಇವರು, ಸೊ ಒಟ್ಟು 4 ಜನ ತುಂಬಾ ಚೆನ್ನಾಗಿ ಅಲ್ಲಿ ಎಂಜಾಯ್ ಮಾಡಿದ್ದಾರೆ. ಬೇರೆ ಬೇರೆ ಆಕ್ಟಿವಿಟೀಸ್ ಇತ್ತು. ಮತ್ತೆ ಅಲ್ಲಿ ಈಗ ನೇಚರ್, ಮಳೆ, ಮಿಸ್ಟ್ ಎಲ್ಲವನ್ನು ಕೂಡ ಎಂಜಾಯ್ ಮಾಡಿದ್ದಾರೆ. ಅವ್ರಿಗೆ ಇತ್ತೀಚೆಗಷ್ಟೇ ಕಾರ್ ತಗೊಂಡ್ರಲ್ಲ, ಕಾರ್ ಸಹ ಕಲಿಯುತ್ತಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಹಲವಾರು ಅಭಿಮಾನಿಗಳು ಈ ರೀತಿ ಗಿಫ್ಟ್ ಗಳನ್ನೆಲ್ಲ ಕೊಡ್ತಾ ಇರ್ತಾರೆ. ಅದನ್ನು ಕೂಡ ಸೇಫ್ ಆಗಿ ಎತ್ತಿಟ್ಟಿರ್ತಾರೆ. ಹೂಗುಚ್ಚ ಜೊತೆಗೆ ಗಿಫ್ಟ್ ಗಳು ಕೂಡ ಸಿಕ್ಕಾಪಟ್ಟೆ ಸಿಗುತ್ತೆ. ಸಖತ್ತಾಗಿ ಮಿಂಚ್ತಾ ಇದ್ದಾರೆ ಕಾವ್ಯ ಅವರು. ಸ್ಲಿಮ್ ಅಂಡ್ ಫೈನ್ ಆಗಿದ್ದಾರೆ ಕಾವ್ಯ. ಮತ್ತೆ ಇವ್ರು ಯಾವುದೇ ರೀತಿ ಡಯಟ್ ಆಗಿರ್ಬೋದು, ಫಿಟ್ನೆಸ್ ಏನೂ ಕೂಡ ಮಾಡೋದಿಲ್ವಂತೆ. ಅದ್ರ ಬಗ್ಗೆ ನೆಕ್ಸ್ಟ್ ಥಿಂಕ್ ಮಾಡಬೇಕು ಅಂತ ಇದ್ರು. ಬಟ್ ಆದ್ರೂ ಕೂಡ ಫಿಟ್ ಅಂಡ್ ಫೈನ್ ಆಗಿ ಕಾಣಿಸ್ತಾರೆ. ಕಾವ್ಯ ಅವರಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಸಿಕ್ಕಾಬಟ್ಟೆ. ಗಿಲ್ಲಿ ಅವರ ಅಭಿಮಾನಿಗಳೆಲ್ಲರೂ ಕೂಡ ಕಾವ್ಯ ಅವರನ್ನ ಇಷ್ಟಪಡ್ತಾರೆ. ಕಾವ್ಯ ಅವರಿಗೆ ಸಿನಿಮಾ ಅವಕಾಶಗಳು ಸಿಗ್ತಿದೆಯಾ ಅಂತ ಒಂದೆರಡು ಸಿನಿಮಾವನ್ನ ಒಪ್ಕೊಂಡಿದ್ದಾರೆ. ಬಟ್ ಯಾವಾಗ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಏನೋ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಗಿಲ್ಲಿ ಅವರ ಒಂದು ಸಿನಿಮಾಗೆ ವಿಶ್ ಮಾಡಿದ್ದಾರೆ. ಪಳಾರ್ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಾಯ್ತು. ಹಲವರು ಗಿಲ್ಲಿ ಮತ್ತೆ ಕಾವ್ಯ ಜೊತೆಗಿರುವಂತಹ ಫೋಟೋ ಫ್ರೇಮ್ಗಳನ್ನು ಕೂಡ ಗಿಫ್ಟ್ ಆಗಿ ಕೊಡ್ತಾರೆ. ಹಲವರು ಡ್ರಾಯಿಂಗ್ ಮಾಡಿ ಕೊಡ್ತಾರೆ. ಸೊ ಈ ರೀತಿ ನಾನಾ ರೀತಿಯ ಅಭಿಮಾನಿಗಳು ಸಹ ಇದ್ದಾರೆ. ಹಲವಾರು ಭಾಗದಿಂದ ಕೂಡ ಕಾವ್ಯ ಅವರಿಗೆ ಮೆಸೇಜ್ಗಳು ಬರ್ತಾನೆ ಇರುತ್ತೆ. ಗಿಲ್ಲಿ ಜೊತೆ ಕಾವ್ಯ ಅವರು ಸಿನಿಮಾವನ್ನ ಮಾಡ್ಲಿ ಹಾಗೆ ಹೀಗೆ ಅಂತ. ಮುಂದೆ ಆಫರ್ ಸಿಕ್ಕರೆ, ಪ್ರೊಡ್ಯೂಸರ್ ಸಿಕ್ಕರೆ, ಇಬ್ರು ಕೂಡ ಒಪ್ಕೊಂಡ್ರೆ ಮಾಡ್ಬೋದು. ಕಾವ್ಯ ಅವ್ರು ಒಪ್ಕೋಬಹುದು, ಗಿಲ್ಲಿ ಖಂಡಿತವಾಗಿಯೂ ಕೂಡ ಒಪ್ಕೋತಾರೆ. ಕಾವ್ಯ ಅವರು ಗಿಲ್ಲಿ ಜೊತೆ ಸಿನಿಮಾ ಮಾಡೋಕೆ ರೆಡಿ ಇರ್ತಾರ ಏನು ಅಂತ ಮುಂದಿನ ದಿವಸಗಳಲ್ಲಿ ಏನು ಅಂತ ಕಾದು ನೋಡ್ಬೇಕಿದೆ.